ಸೂರ್ಯ ಅವರ ಕಂಗುವ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಒಂದೇ ವಿಡಿಯೋದಲ್ಲಿ. ಈ ಸಿನಿಮಾ ಜೊತೆನೆ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿರುವಂತ ಮಾರ್ಟಿನ್ ಸಿನಿಮಾ ಫೈಟ್ ಬೀಳ್ತಾ ಇರೋದು. ಮಾರ್ಟಿನ್ ಸಿನಿಮಾ 11ಕ್ಕೆ ರಿಲೀಸ್ ಆದ್ರೆ ಈ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. ಒಂದಿನ ಹೆಚ್ಚು ಕಡಿಮೆ, ಬಟ್ ಫೈಟ್ ಮಾತ್ರ ಒಂದೇ ವಾರದಲ್ಲಿ. ಟ್ರೈಲರ್ ನ ರಿಲೀಸ್ ಮಾಡಿದ್ರು ಕಂಗುವಾ ಟೀಮ್ ಈಗ. ಓ ಮೈ ಗಾಡ್, ವಾಟ್ ಅ ವಿಎಫ್ಎಕ್ಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಶಿವ ಅಂಡ್ ಟೀಮ್. ಟ್ರೈಲರ್ ಒಳಗಡೆ ಇರುವಂತ ಸ್ಟೋರಿನ ಪ್ರಿಡಿಕ್ಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಕೂಡ ಒಂದು ಲೆವೆಲ್ಗೆ ಇದನ್ನ ತಗೊಂಡು ಹೋಗೋದಂತೂ ಕನ್ಫರ್ಮ್. ನಾನು ನಿಮ್ನ ಇನ್ನು ಈ ಸಿನಿಮಾದ ಸ್ಟೋರಿ ಒಂದ್ ರೀತಿ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. 500 ವರ್ಷಗಳ ಹಿಂದೆ ಅಂದ್ರೆ 1700ನೇ ಇಸ್ವಿನಲ್ಲಿ ನಡೆದಿರೋ ಒಂದು ಘಟನೆ. ಅಲ್ಲಿ ನಮ್ಮ ಹೀರೋ ಸೂರ್ಯ ಅವರು ಯಾವ್ದೋ ಒಂದು ಕೆಲಸನ ಫುಲ್ಫಿಲ್ ಮಾಡದೇನೆ ಬಿಟ್ಬಿಟ್ಟಿರ್ತಾರೆ. ಹೌದು, ಅಂದ್ರೆ ವಿಲನ್ ಜೊತೆ ಬಾಬಿ ಡಿಯೋಲ್ ಅವ್ರ ಜೊತೆಗೆ ಫೈಟ್ ಬೀಳ್ತಾರೆ. ಪಕ್ಕ ಫೈಟ್ ಬೀಳೋದಂತೂ ಕನ್ಫರ್ಮ್. ಅಂದ್ರೆ ಬಾಬಿ ಡಿಯೋಲ್ ಮತ್ತೆ ಸೂರ್ಯ ಅವರಿಬ್ರು ಮಧ್ಯೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಕ್ರಾಸ್ ಕನೆಕ್ಷನ್ ಆಗಿ ಡಿಶುಮ್ ಗಳು ಆಗ್ಬಹುದು. ಹಾಗೆ ಆಗುತ್ತೆ. ಇಲ್ಲಿ ಬಾಬಿ ಡಿಯೋಲ್ ಅವರು ಸೂರ್ಯನ್ ಕ್ಯಾರೆಕ್ಟರ್ ನ ಮುಗಿಸಿರ್ಬಹುದು ಅನ್ನೋದಕ್ಕೇನೋ ಮುಗಿಸಿರ್ತಾರೆ. ಹಿಂದೆ ಬಿಟ್ಟಿರುವಂತ ಪೋಸ್ಟರ್ ನ ನೀವು ನೋಡಿದ್ರೆ ಥಿಂಕ್ ಮಾಡ್ಬಿಡ್ಬಹುದು. ಓಲ್ಡ್ ಜನರೇಷನ್ ಆಗೇನೆ ಈಗ ಲೇಟೆಸ್ಟ್ ಆಗಿರೋ ಜನರೇಷನ್ ಎರಡು ಲುಕ್ ಗಳನ್ನ ರಿವೀಲ್ ಮಾಡಿದ್ರು ಮೊದ್ಲೇನೆ. ಈ ಪೋಸ್ಟರ್ ನೋಡ್ತಿದ್ದಾಗೆ ನನಗೆ 24 ಸಿನಿಮಾ ನೆನಪಾಗೋಯ್ತು. ವಾಹ್, ಸೂರ್ಯ ಅವರು ಎಂತೆಂತ ಸಿನಿಮಾ ಮಾಡ್ತಾ ಇದಾರೆ, ಏನ್ ಮರೆ ಅವ್ರದ್ದು ಸೀಕ್ರೆಟ್ ಅಂತ ಅನ್ಕೋಬೇಕು. ಈ ಸಿನಿಮಾನು ಕೂಡ ಗ್ಲೋಬಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮಾರ್ಟಿನ್ ಜೊತೆಗೆ ಟೋಟಲ್ ಆಗಿ 18 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಒಳಗಡೆ ಮೇನ್ ಆಗಿ ನೀವು ಫೋಕಸ್ ಮಾಡೋದಾದ್ರೆ ಬಾಬಿ ಡಿಯೋಲ್ ಟೀಮ್ ಫುಲ್ ರೆಡ್, ಈ ಕಡೆ ಸೂರ್ಯನ್ ಟೀಮ್ ಫುಲ್ ಬ್ಲೂ. ಅಂದ್ರೆ ಸೂರ್ಯನ್ ಟೀಮ್ ಫುಲ್ ಕೂಲ್ ಆಗಿದೆ. ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಊಟ ಎಕ್ಸೆಟ್ರಾ ಏನೇನೋ ಫುಲ್ ತುಂಬಿಕೊಂಡು ಒಳ್ಳೆ ಪ್ಲೇಸ್ ಅಂತ ಅನ್ಸ್ಕೋತಿದೆ. ಬಟ್ ಈ ಕಡೆ ಬಾಬಿ ಡಿಯೋಲ್ ನರ ಹಂತಕ, ನರ ಭಕ್ಷಕ, ಎಲ್ಲನ್ನು ತಿಂದು ತೇಗಿ ಸ್ಮಶಾನ ತರ ಆಗಿರುವಂತ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾನೆ ಇವನು. ಬಾಬಿ ಡಿಯೋಲ್ ಸಮುದ್ರದಿಂದ ಶಿಪ್ ನ ಮುಖಾಂತರ ಸೂರ್ಯನ ಜಾಗಕ್ಕೆ ಬಂದು ಅಟ್ಯಾಕ್ ಮಾಡ್ತಾ ಇರೋದನ್ನು ಕೂಡ ಒಂದು ಕ್ಲಿಪ್ ಅಲ್ಲಿ ನೋಡಿದ್ದೆ ನಾನು ಕೂಡ. ಕಲರ್ ಗ್ರೇಡಿಂಗ್ ನ ಯಾವ ರೀತಿ ತಗೊಂಡೋಗಿದ್ದಾರೆ, ಹಾಗೇನೆ ಕೆಲವೊಂದಷ್ಟು ಸೆಟ್ ಗಳನ್ನ ಯೂಸ್ ಮಾಡಿರೋದು ಕೂಡ ಎದ್ ಕಾಣಿಸುತ್ತೆ. ಓ, ಇದನ್ನ ಸೆಟ್ಟೆ ಹಾಕಿರೋದು ಇವರು ಅಂತ ಕಂಡಿಡಿಬಹುದು. ಆ ಲೆವೆಲ್ ಅಲ್ಲಿ ಎಡಿಟಿಂಗ್ ನ ಮಾಡಿದ್ದಾರೆ. ಇನ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಾಗಿತ್ತು. ಬಟ್ ಈ ಸಿನಿಮಾದ ಬಜೆಟ್ 300 ರಿಂದ 350 ಕೋಟಿ ಆಗಿರೋದ್ರಿಂದ ಇದು ಪರ್ಫೆಕ್ಟ್ ಸಾಕಿದು. ಇನ್ನ ಸೂರ್ಯ ಅವರಿರುವಂತ ಈ ಕಾಡಲ್ಲಿ ನಿಗೂಢವಾಗಿರುವಂತ ತುಂಬಾ ವಿಷಯಗಳಿದಾವೆ. ಹಾಗೇನೆ ತಿಳ್ಕೊಳಕ್ಕೆ ಆಗದೆ ಇರುವಂತ ಇನ್ನೂ ನಿಗೂಢವಾಗಿರುವಂತ ತುಂಬಾ ವಿಷಯಗಳಿದಾವೆ. ಅದನ್ನ ಟ್ರೈಲರ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಕನ್ನಡ ಡಬ್ಬಿಂಗ್ ನ ಸಖತ್ತಾಗಿ ಮಾಡಿದ್ದಾರೆ. ಪರ್ಫೆಕ್ಟ್ ಆಗಿ ಸಿಂಕು ಕೂಡ ಆಗ್ತಾ ಇದೆ. ಇದು ಮಾತ್ರ ತುಂಬಾನೇ ಲೈಕ್ ಆಯ್ತು. ಬಾಬಿ ಅವಾಗ ಸೂರ್ಯನ ಮೇಲೆ ಅಟ್ಯಾಕ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ತುಂಬಾ ಬ್ರೂಟಲ್ ಆಗಿ ಎರಡು ಗ್ಯಾಂಗ್ ಗಳು ಯಾವ ರೀತಿ ಕಚ್ಚಾಡ್ಕೋತಾರೆ ಅಂದ್ರೆ ಕೈಗಳು ಕಟ್ಟಾಗಿ ಸಮುದ್ರದೊಳಗಡೆ ಬಿದ್ದಿರೋದು, ಕತ್ತಿಯಿಂದ ಕತ್ತಿಗೆ ಚುಚ್ಚೋದು, ತುಂಬಾ ಬ್ರೂಟಲ್ ಆಗಿರುವಂತ ಸೀನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ವಿಎಫ್ಎಕ್ಸ್ ನ ಯೂಸ್ ಮಾಡ್ಕೊಂಡು. ಇದಿನ್ನು ಬರೀ ಚಾಪ್ಟರ್ 1 ಅಷ್ಟೇನೆ. ಕಂಗುವಾ ಚಾಪ್ಟರ್ 2 ಕೂಡ ಬರುತ್ತೆ. ಲೇಟೆಸ್ಟ್ ಯೂನಿವರ್ಸ್ ನ ತೋರಿಸ್ತಾರೆ. ಅಂದ್ರೆ ಈಗಿನ ಜನರೇಷನ್, ಸೂರ್ಯನ ಈಗಿನ ಜನ್ಮ. ಚಾಪ್ಟರ್ 1 ಇಂದಿನ ಜನ್ಮದ ಕಥೆಯನ್ನ ರಿವೀಲ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದಾರೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಸೂರ್ಯನ್ ಮಧ್ಯೆ ಬಾಬಿ ಡಿಯೋಲ್ ಮಧ್ಯೆ ಇಬ್ರು ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಿದೆ. ಇದು ನೋಡಿದಾಗ ನನ್ ಕನ್ಫರ್ಮ್ ಆಗುತ್ತೆ ಇವರಿಬ್ರು ಒಂದೇ ತಾಯಿ ಹುಟ್ಟಿರುವಂತ ಮಕ್ಕಳು ಇರಬಹುದಾಗಿರ್ಬಹುದೇನೋ ಅನ್ನೋ ಒಂದು ಡೌಟ್ ಕೂಡ ಇರುತ್ತೆ. ಇವರಿಬ್ರು ದುಶ್ಮನ್ಗಳಾಗುವಂತ ಸಂತತಿನೂ ಕೂಡ ಬರಬಹುದಾದಂತ ಚಾನ್ಸ್ ಇರಬಹುದೇನೋ. ಇನ್ನ ಟ್ರೈಲರ್ ನ ಕೊನೆ ಶಾಟ್ ಅಲ್ಲಿ ಕುದುರೆ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಬರೋದನ್ನ ನೋಡಬಹುದು. ಅದು ಮಾತ್ರ ಬಾಬಿ ಡಿಯೋಲ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಬಾಬಿ ಡಿಯೋಲ್ ನ ಓಪನ್ ಆಗಿ ತೋರಿಸಿದ್ಮೇಲೆ ಕುದುರೆ ಮೇಲೆ ಈ ರೀತಿ ಬ್ಲರ್ ಮಾಡ್ಬಿಟ್ಟು ತೋರಿಸುವಂತ ಅಗತ್ಯ ಏನಿರಬಹುದು. ಸೊ ಇನ್ನೊಂದು ಕ್ಯಾರೆಕ್ಟರ್ ಅಫಿಷಿಯಲ್ ಆಗಿ ಎಂಟ್ರಿ ಆಗಿದೆ, ಅದನ್ನ ಇಡನ್ ಆಗಿ ಇಟ್ಟಿದ್ದಾರೆ ಇಲ್ಲಿ. ಅದ್ಯಾಕ್ ನಾನಾಗಿರ್ಬಾರ್ದು ಅಂತ. ಇನ್ನು ಟೋಟಲ್ ಆಗಿ ಈ ಸಿನಿಮಾದಲ್ಲಿ ವಿಎಫ್ಎಕ್ಸ್ ಸಿಜಿ ನ ನೆಕ್ಸ್ಟ್ ಟಾಪ್ ನಾಚ್ ಅಲ್ಲಿ ನೋಡಬಹುದು. ಕೆಲವೊಂದ್ ಶಾರ್ಟ್ ಅಲ್ಲಿ ಸೆಟ್ ಹಾಕಿ ಯೂಸ್ ಮಾಡಿದ್ದಾರೆ. ಏನು ಮಾಡೋದಕ್ಕಾಗಲ್ಲ, ಟ್ರೈಲರ್ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದು ಸಿನಿಮಾದಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗಬಹುದು. ಇನ್ನು ಈ ಸಿನಿಮಾ ಬರೋದು ತುಂಬಾ ಟೈಮ್ ಇದೆ. ಅಷ್ಟರಲ್ಲಿ ಏನಾದ್ರು ಚೇಂಜ್ ಮಾಡಿ ಇನ್ನೂ ರಿಯಲಿಸ್ಟಿಕ್ ಆಗಿ ಬರೋ ತರ ಈ ಸಿನಿಮಾನ ಮಾಡಿದ್ರು ಮಾಡ್ತಾರೆ, ಹೇಳೋದಕ್ಕಾಗಲ್ಲ. ಇನ್ನು ಮೊದಲೇ ಹೇಳಿದಾಗೆ ಚಾಪ್ಟರ್ 1 ನಲ್ಲಿ ಅವನ ಹಿಂದಿನ ಜನ್ಮದ ಕತೆ, ಚಾಪ್ಟರ್ 2 ನಲ್ಲಿ ಈಗಿನ ಜನರೇಷನ್ ನ ಕತೆ. ನಿಜವಾಗ್ಲೂ ಸೂರ್ಯ ಅವರಿಗೆ ಈ ರೀತಿ ಕ್ಯಾರೆಕ್ಟರ್ ನಲ್ಲಿ ಪ್ಲೇ ಮಾಡೋದಕ್ಕೆ ಹೆಚ್ಚಾಗಿ ಇಷ್ಟ ಅಂತ ನಾ 24 ನೋಡಿದಾಗ್ಲೇ ಅನ್ಕೊಂಡಿದ್ದೆ. ಸೊ ನೋಡೋಣ, ಅಕ್ಟೋಬರ್ 10ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತೆ. 11ನೇ ತಾರೀಕು ಮಾರ್ಟಿನ್ ಸಿನಿಮಾ ರಿಲೀಸ್ ಆಗುತ್ತೆ. ಎರಡೂ ಕೂಡ ದೊಡ್ಡ ಸಿನಿಮಾನೆ. ಪ್ಯಾನ್ ವರ್ಲ್ಡ್ ಆಗಿ ರಿಲೀಸ್ ಮಾಡ್ತಾ ಇದಾರೆ ಎರಡು ಸಿನಿಮಾನ. ನೋಡೋಣ ಈ ರೇಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.